ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದಾಂಡೇಲಿಯಲ್ಲಿ ಜಿಲ್ಲಾ ಮಟ್ಟದ ಫೈಜಾನೆ ಮದೀನಾ ಸಮಾವೇಶ. ಸ್ಥಳೀಯ ನೂರೆ ಇಸ್ಲಾಂ ರಿಲಿಜಿಯಸ್ ಮತ್ತು ಎಜುಕೇಷನ್ ಟ್ರಸ್ಟ್ ಇವರ ಆಶ್ರಯದಲ್ಲಿ ಡಿಸೆಂಬರ್ 13ರಂದು ಮುಸ್ಲಿಂ ಬಾಂಧವರ 18ನೇ ವಾರ್ಷಿಕ ಜಿಲ್ಲಾ ಮಟ್ಟದ ಫೈಜಾನೆ ಮದೀನಾ ಸಮಾವೇಶ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 13-12-2025ರಂದು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆಯ ತನಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮೊಯ್ಯೆ ಮುಬಾರಕ್ ಪ್ರದರ್ಶನ ಮಾಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನರ ಜೊತೆಯಲ್ಲಿ ಹಳಿಯಾಳಿ, ಜೊಯ್ಡಾ ಕ್ಷೇತ್ರ, ಉತ್ತರ ಕನ್ನಡ ಜಿಲ್ಲೆ ಅಲ್ಲದೆ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಹಾವೇರಿ, ದಾವಣಗೆರೆ ಜಿಲ್ಲೆ ಹಾಗೂ ಗೋವಾ ರಾಜ್ಯದಿಂದಲೂ ಕೂಡ ಸುಮಾರು 10ರಿಂದ 12,000 ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಶ್ರದ್ಧಾಳುಗಳಿಗೆ ಅನ್ನ ಸಂತರ್ಪಣದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಪ್ರವಚನಕ್ಕಾಗಿ ಮಾಡಲು ಧರ್ಮಗುರುಗಳು ಆದ ಸಯ್ಯದಿ ಗುಲ್ಜಾರ್ ಎ ಮಿಲ್ಲತ್ ಸಾಹೇಬ, ಕಿಬಲಾ ಮಸ್ಟೂಲಿ ಶರೀಫ್, ಮುಫ್ತಿ ಶಹಜಾದ್ ಆಲಂ ಮಿಸ್ಬಾಯಿ ಸಾಹೇಬ, ಕಿವಿಲಾ ಬರೇಲ್ಲಾ ಶರೀಫ್, ಮೌಲಾನಾ ನಾಸಿರ್ ರಜ್ಕಾನ್ ಬೆಂಗಳೂರು ಹಾಗೂ ಏನೌಸರಾಗಿ ನಾಜಿಮ್ ರಜಾ ಉಸ್ಮಾನಿ ಬರೇಲಿ ಶರೀಫ್ ದಿನಾಂಕ 12-12-2025 ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಸಂದಲ್ ಶರೀಫದ ಮೆರವಣಿಗೆ ಜನಾಬ್ ದಿವಂಗತ ಅಬ್ದುಲ್ ರಜಾಕ್ ಮುಲ್ಲಾರವರ ಮನೆಯಿಂದ ಜಾಮಿಯಾ ನೂರಿಯಾ ಖಾದ್ರಿಯಾ ಮದರಸಾ ಸುಭಾಷ್ ನಗರದಲ್ಲಿ ಮುಕ್ತಾಯವಾಗಿದೆ. ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಜಾಮಿಯಾ ಬನಾತ್ ನೂರಿಯಾ ಖಾದ್ರಿಯಾ ಹಾಲ್ನಲ್ಲಿ ಮಹಿಳೆಯರಲ್ಲಿ ಅರಿವು ಮತ್ತು ನೈತಿಕ ಕಾರ್ಯಕ್ರಮ ಇಡಲಾಗಿದೆ. ಇದರಲ್ಲಿ ಕಾನೂನು ಅರಿವು ಹುಟ್ಟಿಸುವ ಉದ್ದೇಶದಿಂದಾಗಿ ಅಂಬಿಕಾ ನಗರದ ಪಿಎಸ್ಐ ಶ್ರೀಮತಿ ನಸೀನಾ ಅಮೀನ್ ರವರು ಪೋಕ್ಸೋ ಕೇಸಸ್, ಮೊಬೈಲ್ ಯೂಸ್, ಸೋಷಿಯಲ್ ಮೀಡಿಯಾ, ಗುಡ್ ಟಚ್, ಬ್ಯಾಡ್ ಟಚ್, ವಿದ್ಯಾವಂತರು ಆಗಬೇಕು ಅಂತ ಇದರ ಅರಿವು ನೀಡುವವರಿದ್ದಾರೆ. ಇವತ್ತು ವಿವಿಧ ರಾಜ್ಯಗಳ ಮುಸ್ಲಿಂ ಸಮಾಜದ ಪ್ರಮುಖರು, ಜನಪ್ರತಿನಿಧಿಗಳು ಹಾಗೂ ಬುದ್ಧಿಜೀವಿಗಳು ಭಾಗವಹಿಸಲಿದ್ದಾರೆ. ಈ ಸಮಾವೇಶಕ್ಕೆ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ನೂರೆ ಇಸ್ಲಾಂ ಟ್ರಸ್ಟಿನ ಪದಾಧಿಕಾರಿಗಳು ಮೊಹಮ್ಮದ್ ಇಕ್ಬಾಲ್ ಶೇಖ್, ಗೌಸತ್ ಖತೀಬ್, ನವಾಜ್ ಖಾನ್, ಮಜೀದ್ ಸನಿದಿ, ರಾಜಿ ಸಾಬ್ ಸುನಕದ್, ಇಮ್ತಿಯಾಜ್ ಅತ್ತಾರ್, ಸರ್ಫರಾಜ್ ಮುಲ್ಲಾ, ನಬಿ ಬಿಜಾಪುರಿ, ರಫೀಕ್ ಹುದ್ದಾರ್, ರಸೂಲ್ ಮಕಾಂದರ್, ಮೊಹಮ್ಮದ್ ಸಾಬ್ ಕೋಯಾ, ಅಬ್ದುಲ್ ಕುದ್ದೂಸ್ ಸೈಯದ್ ಆಂಕುಲೇಕರ್, ಮುಸ್ತಾಕ್ ಜಾಲೇಗರ್, ಇಬ್ರಾಹಿಂ ಪಠಾಣ್, ತೌಸೀಫ್ ಪಟೇಲ್ ಮತ್ತು ಗೌಸ್ ಫಕೀರ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಕಾರಣ ಫೈಜಾನ್ ಎ ಮದೀನಾ ಕಾನ್ಫರೆನ್ಸ್ ಹಾಗೂ ಸಂದಲ್ ಕಾರ್ಯಕ್ರಮದಲ್ಲಿ ದಾಂಡೇಲಿ ಶಹರದ ಜನ ಎಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನೂರಾ ಎ ಇಸ್ಲಾಂ ಟ್ರಸ್ಟಿ ಅವರು ವಿನಂತಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೂರೆ ಇಸ್ಲಾಂ ಟ್ರಸ್ಟ್ ಅಡಿಯಲ್ಲಿ ನಡೆಯುವ ಜಾಮಿಯಾ ನೂರಿಯಾ ಖಾದ್ರಿಯಾ, ಜಾಮಿಯತುಲ್ ಬನಾತ್ ನೂರಿಯಾ ಖಾದ್ರಿಯಾ ಅರಬಿ ಮದರ್ಸಾದ ಆಫೀಸ್ನಲ್ಲಿ ಇದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲನಾಗಿ ನಾನು ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಕ್ಕೆ ನಾನು ನಮ್ಮ ಎಲ್ಲ ಟೀಮ್ ಕಡೆಯಿಂದ ಶುಭಾಶಯಗಳನ್ನು ಹೇಳುತ್ತಾ, ಮತ್ತು ಅವರು ಮತ್ತು ನಮ್ಮ ಡೇಟ್ ಒಂದೇ ಸಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಒಂದೇ ಡೇಟ್ ಇರುವುದರಿಂದ ಕೆಲ ಜನರಿಗೆ ಸ್ವಲ್ಪ ಗೊಂದಲ ಇದೆ, ಸ್ವಲ್ಪ ಇದು ಆಗಿದೆ, ಇದೇ ಡೇಟಿಗೆ ಯಾಕೆ ಮಾಡಿದ್ದಾರೆ ಅಂತೇಳಿ. ಅದರ ಬಗ್ಗೆ ನಾನು ಸ್ಪಷ್ಟನೆ ನೀಡಲು ಬಯಸುತ್ತೇನೆ. ಇದು ಪ್ರೋಗ್ರಾಮ್ ನಾವು 1 ವರ್ಷ ಹಿಂದೆ ನಮ್ಮ ದೊಡ್ಡ ಪಂಡಿತರದ ಡೇಟ್, ಗುಲ್ಜಾರ್ ಮಿಲ್ಲತ್ ಅವ್ರದ್ದು ಡೇಟ್ 1 ವರ್ಷ ಹಿಂದೆ ತಗೊಳ್ಬೇಕಾಗ್ತದೆ. ನಾವು 1 ವರ್ಷ ಹಿಂದೆನೇ ಡೇಟ್ ತಗೊಂಡಿದ್ದೀವಿ. ಅದರಿಂದ ಅವರು 13th ಡಿಸೆಂಬರ್ ಡೇಟ್ ಕೊಟ್ಟಿದ್ರು. ಅದರಿಂದ ಇದು ಡೇಟ್ ಪ್ರೋಗ್ರಾಮ್ ಆಲ್ರೆಡಿ ಫಿಕ್ಸ್ ಆಗಿತ್ತು. ಅದರಿಂದ ನಮಗೆ ಇದು ಪ್ರೋಗ್ರಾಮ್ 13th ಇಡಬೇಕಾಯಿತು. ಈ ಪ್ರೋಗ್ರಾಮಿಗೆ ಮತ್ತೆ ಸಾಹಿತ್ಯ ಸಮ್ಮೇಳನ ಒಂದೇ ದಿವಸ ಆಗಿರೋದ್ರಿಂದ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ನಾನು ಎಲ್ಲ ಸಾಹಿತ್ಯ ಸಮ್ಮೇಳನ ವಾಸ್ತ್ರೆ ಸರ್ ಮತ್ತು ಅವರ ಟೀಮಿಗೆ ನಾನು ಕ್ಷಮೆ ಕೇಳ್ತೇನೆ. ನಮ್ಮ ಯಾವುದೋ ಅದರೊಳಗೆ ಏನೋ ಇದು ಇಲ್ಲಾಗಿತ್ತು, ಇಂಟೆನ್ಷನ್ ಇಲ್ಲಾಗಿತ್ತು ಅದು ಮಾಡಬೇಕಂತೇಳಿ. ಆದರೂ ನಾವು ಸಹ ಅವರಿಗೆ ಎಲ್ಲ ಸಪೋರ್ಟ್ ಮತ್ತು ನಮ್ಮದು ಎಲ್ಲ ಅಂಜುಮನಿಂದ ಅವರಿಗೆ ಏನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅವರಿಗೆ ನಾವು ಶುಭಾಶಯ ನೀಡುತ್ತಾ, ನಮ್ಮದು ಇದು ಫೈಜಾನೆ ಮದೀನಾ ಕಾನ್ಫರೆನ್ಸ್ 13th ಡಿಸೆಂಬರಿಗೆ ಏನಾಗ್ತಾ ಇದೆ ಅದರೊಳಗೆ ನಮ್ಮ ಭಾರತದ ಒಂದು ಬಹು ದೊಡ್ಡ ಒಂದು ಮಠ ಅಂದರೆ ಖಾನ್ಖಾದ್ ಪಂಡಿತರು ಜನಾಬ್ ಹಜರತ್ ಮೌಲಾನಾ ಗುಲ್ಜಾರ್ ಎ ಮಿಲ್ಲತ್ ಇಲ್ಲಿ ಬರ್ತಾ ಇದ್ದಾರೆ 13ನೇ ತಾರೀಕಿಗೆ. ಮತ್ತೆ ಬರೇಲಿ ಶರೀಫಿಂದ ಶಹಜಾದ್ ಆಲಂ ಅಂತೇಳಿ ಬಹಳ ದೊಡ್ಡ ಮುಫ್ತಿ ಬರ್ತಾ ಇದ್ದಾರೆ. ಅದರಂತೆ ಅನೌನ್ಸ್ಮೆಂಟ್ ಸಲುವಾಗಿ ಬರೇಲಿ ಶರೀಫಿಂದ ಮೌಲಾನಾ ನಾಜಿಮ್ ರಜಾ ಉಸ್ಮಾನಿ ಅವರು ಬರ್ತಾ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಪಂಡಿತರು ಬರ್ತಾ ಇದ್ದಾರೆ. ಮತ್ತೆ ಧಾರವಾಡ, ಹುಬ್ಳಿ, ಬೆಳಗಾಂ, ಗೋವಾ,
ಇಡೀ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಇಂದ ಎಲ್ಲ ಶ್ರದ್ಧಾಳುಗಳು ಇದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಫೈಜಾನೆ ಮದೀನಾ ಕಾನ್ಫರೆನ್ಸ್ ಇದು 18ನೇ ನಮ್ದು ಕಾರ್ಯಕ್ರಮ, 18ನೇ ವರ್ಷ ಇದು ಮಾಡ್ತಾ ಇರೋದು. ಮತ್ತೆ ಇದು ಕಾರ್ಯಕ್ರಮದಲ್ಲಿ ನಾವು ಕನಿಷ್ಠ 10,000 ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತೇವೆ. ಪ್ರತಿ ವರ್ಷದಂತೆ ಅದನ್ನು ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ನಡೀತದೆ ಅಂತ ಹೇಳಿ ಈ ಪ್ರೆಸ್ ಮೀಟ್ ಮೂಲಕ ನಾನು ಹೇಳಲು ಬಯಸುತ್ತೇನೆ. ಇದು ಕಾರ್ಯಕ್ರಮದ ಒಂದು ಅಂಗವಾಗಿ ನಾಳೆ ಅಂದರೆ 12ನೇ ತಾರೀಕಿಗೆ ಶುಕ್ರವಾರ ನಮ್ದು ಸಂದಲ್ ಪ್ರೊಸೆಷನ್ ನಡೀತದೆ. ಅದು ಸಂದಲ್ ಪ್ರೊಸೆಷನ್ ನಲ್ಲಿ ನಾವು ಬಾಂಬೆ ಚಾಳ್ ಮರ್ಹೂಮ್ ಅಬ್ದುಲ್ ರಜಾಕ್ ಮುಲ್ಲಾ ಸುನ್ನಿ ಮದ್ನಿ ಜಾಮಿಯಾ ಮಸ್ಜಿದ್ ಕಡೆಯಿಂದ ಇದು ಪ್ರೊಸೆಷನ್ ಏನಿದೆ ಇಲ್ಲಿ ಸುಭಾಷ್ ನಗರ್ ತನಕ ಬರ್ತದೆ. ಅದೇ ಟೈಮಿಗೆ ನಮ್ಮ ಸುಭಾಷ್ ನಗರ್ ಮದ್ರಸಾದಲ್ಲಿ ಇಲ್ಲಿ ಹಾಲ್ ಒಳಗೆ ನಮ್ಮ ಎಲ್ಲ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸುತ್ತಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಲೇಡೀಸ್ನಲ್ಲಿ ಒಂದು ಇಸ್ಲಾಮಿನ ಮೌಲ್ಯಗಳು ಮತ್ತು ಇಸ್ಲಾಮಿನ ಶಾಂತಿ ಸೌಹಾರ್ದತೆಯ ವ್ಯಾಲ್ಯೂಸ್ಗಳನ್ನು ಅದನ್ನು ಲೇಡೀಸ್ ಒಳಗೂ ಅವೇರ್ನೆಸ್ ತರಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಅದ ಕಾರ್ಯಕ್ರಮದಲ್ಲಿ ಬಹಳ ಇದರದ್ದು ವಿಷಯ ಅಂತ ಹೇಳಿದ್ರೆ ನಮ್ಮ ಅಂಬಿಕಾನಗರ್ PSI ರವರು ನಸ್ರೀನ್ ಅಮೀನ್ ಅತ್ತಾರ್ ಅವರಿಗೆ ನಾವು ಆಹ್ವಾನಿಸಿದ್ದೇವೆ ಚೀಫ್ ಗೆಸ್ಟ್ ಆಗಿ. ಆ ಕಾರ್ಯಕ್ರಮದಲ್ಲಿ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಕೆಲ ತೊಂದರೆಗಳನ್ನು ಅದು ಲೇಡೀಸ್ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವರು ಆ ಕಾರ್ಯಕ್ರಮದಲ್ಲಿ ಹೇಳೋರಿದ್ದಾರೆ. ಅದರಲ್ಲಿ ಮೊಬೈಲಿಂದ ಯೂಸಿಂದ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಮತ್ತೆ ಇದು ಸೈಬರ್ ಕ್ರೈಮ್ ಏನಿದೆ, ಮತ್ತೆ ಪಾಸ್ಕೋ ಕೇಸಸ್ ಬಗ್ಗೆ ಕಾನೂನಿನ ಅರಿವು, ಅಲ್ಲದೆ ನಮ್ಮ ಮಹಿಳೆಯರಲ್ಲಿ, ನಮ್ಮ ಮುಸ್ಲಿಂ ಮಹಿಳೆಯರಲ್ಲಿ ಅದು ಎಜುಕೇಶನ್ ಇಂಪಾರ್ಟೆನ್ಸ್ ಏನಿದೆ, ಇದೆಲ್ಲ ವಿಷಯಗಳ ಬಗ್ಗೆ ಇನ್ಶಾಲ್ಲಾ ನಸೀರ್ ಅಮೀನ್ ಅತ್ತಾರ್ ಅವರು ಇದರ ಬಗ್ಗೆ ಮಾತಾಡೋರು ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ಎಲ್ಲ ಸುನ್ನಿ ಸಮುದಾಯದ ಜನರು, ಅಲ್ಲದೆ ಎಲ್ಲ ಡಿಸ್ಟ್ರಿಕ್ಟ್ ಮತ್ತು ಬೇರೆ ಜಿಲ್ಲೆಗಳಿಂದ ಬರುವ ಎಲ್ಲ ಶ್ರದ್ಧಾಳುಗಳಿಗೆ ನಾವು ಆಹ್ವಾನಿಸುತ್ತಾ, ಮತ್ತೆ ನಮ್ಮ ನೂರ್ ಇಸ್ಲಾಂ ಟ್ರಸ್ಟ್ ನಿಂದ ಏನು ಕಾರ್ಯಕ್ರಮ ಆಗ್ತಾ ಇದೆ, ದಾಂಡೇಲಿಯ ಎಲ್ಲ ಜನರು ಇದರೊಳಗೆ ಪಾಲ್ಗೊಳ್ತಾರೆ. ಇದರಲ್ಲಿ ಅನ್ನ ಸಂತರ್ಪಣೆ ಏನು ಮಾಡ್ತೇವೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದ ಗೇಸು ಏನು ಪ್ರದರ್ಶನ ಮಾಡ್ತೇವೆ, ಅದಕ್ಕೆ ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ಹಿಂದೂ ಬೇರೆ ಜನಾಂಗದವರು ಎಲ್ಲರೂ ಬಂದು ಅದನ್ನು ನೋಡಿ ಅನ್ನ ಇದು ಲಂಗರ್ ಶರೀಫ್ ಏನಾಗ್ತದೆ ಇಲ್ಲಿ ಊಟ ಮಾಡಿ ಹೋಗ್ತಾರೆ. ಅದು ಬಹಳ ದಾಂಡೇಲಿಯ ಶಾಂತಿ ಸೌಹಾರ್ದತೆ ಮತ್ತು ಕೋಮು ಸೌಹಾರ್ದತೆ ಎಲ್ಲ ಇದಕ್ಕೆ ಒಂದು ದೊಡ್ಡ ಇದು ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿ ನಂದು 2 ಮಾತು ಪ್ರೆಸ್ ಮೀಟ್ ಒಳಗೆ ಮುಗಿಸ್ತೇನೆ. ಮತ್ತೆ ಎಲ್ಲ ಪ್ರೆಸ್ ಜನರಿಗೆ ನಾನು ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳುತ್ತಾ ಇದು ನನ್ನ ಪ್ರೆಸ್ ಮೀಟ್ ನಾವು ಮುಗಿಸ್ತೀವಿ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.